ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಹಾಮಾನವತವಾದಿ, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ, ಕ್ರಾಂತಿಯ ಹರಿಕಾರ ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ. ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ, ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ. ಏಡಿಸಿ ಕಾಡಿತು ಶಿವನ ಡಂಗೂರ. ಇವಾಗ ಒಂದು ಶಬ್ದ ಕೇಳ್ತೀವಿ ನಾವು, ಕರ್ಮ ಅಂತ ಅಲ್ವಾ. ಸಾಮಾನ್ಯವಾಗಿ ನಾವೆಲ್ಲರೂ ಹೇಳ್ತಿರ್ತೀವಿ, ಏನಾದ್ರೂ ನಮಗೆ ತೊಂದರೆ ಬಂದಾಗ, ಏನಾದ್ರೂ ನಮ್ಮ ಮನಸ್ಸಿನಲ್ಲಿ ಚಿಂತೆ ಕೊರಿತಾ ಇರ್ಬೇಕಾದ್ರೆ, ಅಥವಾ ಪದೇ ಪದೇ ನಮಗೆ ಜೀವನದಲ್ಲಿ ತೊಂದರೆಗಳು ಬರ್ತಾ ಇರ್ಬೇಕಾದ್ರೆ ಬಂದ್ರೆ, ಅಯ್ಯೋ ಅವು ಯಾವ ಜನ್ಮದ ಕರ್ಮನೋ ಏನೋ, ಏನ್ ಕರ್ಮ ಮಾಡಿದನೋ ಏನೋ, ನನಗೆ ಇದು ಬಂದು ಕಾಡುತ್ತೆ ಅಲ್ವಾ, ಇದು ನನಗೆ ಬಂದು ಒಪ್ಪಿಸ್ಕೊಳ್ಳುತ್ತೆ. ಕರ್ಮ ಅನ್ನೋ ಪದ ಏನಿದೆಯಲ್ಲ, ಎಲ್ಲರೂ ನಾವು ಕೆಟ್ಟದ್ದಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಕರ್ಮ ಅಂದ್ರೆ ಕೆಲಸ ಅಲ್ವಾ, ಕರ್ಮ ಅಂದ್ರೆ ಅದು ಒಳ್ಳೇದ್ರಿ, ಕಾಯಕ. ಕರ್ಮ ಅಂದ್ರೆ ಕೆಲಸ. ಅಂದ್ರೆ ನಾವು ಏನೀಗ ಪ್ರಸ್ತುತ ಜೀವನದಲ್ಲಿ ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನಕ್ಕಾಗಿ ಏನ್ ಕಾಯಕ ಮಾಡ್ತಿದೀವಲ್ಲ, ಅದು ಕರ್ಮ. ಕೆಲಸ ಅಂದ್ರೆ ಒಳ್ಳೇದ್ರಿ, ಅಂದ್ರೆ ನಮ್ಮ ಜೀವನದ ಉದ್ಧಾರಕ್ಕಾಗಿ. ಒಂದು ಶ್ಲೋಕ ಬರುತ್ತೆ ಉಪನಿಷತ್ತಿನಲ್ಲಿ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂ ಭವತಿ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂ ಭವತಿ. ಅಂದ್ರೆ ಯಾವುದೇ ಕೆಲಸವನ್ನು, ಕೆಲಸ ಅಂದ್ರೆ ಇಲ್ಲಿ ಕರ್ಮ, ಅಂದ್ರೆ ಯಾವುದೇ ಕೆಲಸವನ್ನ ನಮಗೆ ಕೊಟ್ಟಂತಹ, ಅಂದ್ರೆ ಭಗವಂತ ಕೊಟ್ಟಂತಹ ಕರ್ಮವನ್ನ ನಾವು ಅದನ್ನ ಹೇಗ್ ಮಾಡ್ತೀವಿ ಅನ್ನೋದು ಮುಖ್ಯ. ಅಂದ್ರೆ ಶ್ರದ್ಧೆ, ಜ್ಞಾನ. ಅಂದ್ರೆ ನಾವೀಗ ಯಾವ ಕೆಲಸ ಮಾಡ್ತಾ ಇದೀವಿ ಅದ್ರ ಬಗ್ಗೆ ನಮಗೆ ಜ್ಞಾನ ಇರಬೇಕು. ನಾವು ಯಾವುದೇ ಒಂದು ಉದ್ಯೋಗ, ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಒಂದು ಗಾರ್ಮೆಂಟ್ ಶುರು ಮಾಡ್ತೀವಿ ಅಂತ ತಿಳ್ಕೊಳ್ರಿ. ದೊಡ್ಡ ಗಾರ್ಮೆಂಟ್ ಹಾಕ್ಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಆ ಗಾರ್ಮೆಂಟ್ಗೆ ಬೇಕಾದಂತಹ ಏನು ಉಪಕರಣಗಳಿರಬಹುದು, ಮಟೀರಿಯಲ್ಸ್ ಇರಬಹುದು, ಎಷ್ಟು ಪ್ರಮಾಣದ ಕಟ್ಟಡ ಬೇಕು, ಎಷ್ಟು ಜನರು ಅಲ್ಲಿ ಉದ್ಯೋಗಕ್ಕೆ ನಾನು ತಗೋಬೇಕು, ಎಷ್ಟು ನಾನು ಬಂಡವಾಳವನ್ನ ಹಾಕ್ಬೇಕು ಅದಕ್ಕೆ. ಅದೇ ರೀತಿ ಗಾರ್ಮೆಂಟ್ಸ್ ನಾನು ಸ್ಟಾರ್ಟ್ ಮಾಡಿದಾಗ, ಈಗ ಪ್ರಸ್ತುತ ದಿನಮಾನಗಳಲ್ಲಿ ಯಾವ ತರಹ ಬಟ್ಟೆಗಳಿಗೆ ಬೇಡಿಕೆ ಇದೆ ಅಲ್ವಾ. ಸೊ ಅಂದ್ರೆ ಜನರ ಬೇಡಿಕೆ, ಡಿಮ್ಯಾಂಡ್ ಯಾವ ರೀತಿ ಇದೆ, ಇದ್ರೆಲ್ಲದರ ಬಗ್ಗೆ ನನಗೆ ಜ್ಞಾನ ಇರಬೇಕು ಅಲ್ವಾ.
ಈ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನನಗೆ ಜ್ಞಾನ ಇದ್ದಾಗ ಅದು ಯಶಸ್ಸು ಆಗುತ್ತೆ. ಅದೇ ರೀತಿ ಬರೀ ಜ್ಞಾನ ಇದ್ರೆ ಆಗಲ್ರಿ. ನಾವು ಮಾಡುವಂತ ಕೆಲಸದಲ್ಲಿ ಶ್ರದ್ಧೆನೂ ಇರಬೇಕು. ಅಂದ್ರೆ ನಾವು ಯಾವ್ದು ಕೆಲಸವನ್ನ ಆಯ್ಕೆ ಮಾಡ್ಕೊಳ್ತೀವಿ ಅದನ್ನ ಮನಸ್ ಸಂತೃಪ್ತಿಯಿಂದ, ತುಂಬಾ ಸಂತೋಷದಿಂದ ಅದನ್ನ ಒಪ್ಕೊಂಡು ಒಂದು ಪ್ರೀತಿಯಿಂದ ಮಾಡಿದಾಗ ಅದರಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಆಳವಾದ ತಿಳುವಳಿಕೆ ಮತ್ತು ಅಲ್ಲಿ ಜ್ಞಾನ ಮತ್ತು ತಿಳುವಳಿಕೆ ಅಂದ್ರೆ ಸಂಪೂರ್ಣವಾದ, ಈಗ ನಾವು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ತಿಳ್ಕೊಳ್ತೀವಿ ಅಂತ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ರಿ, ಅಥವಾ ನಾವು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದಪ್ಪ. ನನಗೀಗ ಆಫೀಸ್ ಕೆಲಸ ಕೊಟ್ಟಿದ್ದಾರೆ. ಆಫೀಸ್ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಇದು ಏನಪ್ಪಾ, ಎಂತ ಆಫೀಸು? ನಿಸರ್ಗ ಚಿಕಿತ್ಸಾ ಕೇಂದ್ರ. ಈ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಯಾರ್ಯಾರು ಬರ್ತಾರೆ ಅಲ್ವಾ? ಎಂತ ವಯಸ್ಸಿನವ್ರು ಬರ್ತಾರೆ, ಯಾವ ವಯಸ್ಸಿನವ್ರು ಬರ್ತಾರೆ, ಯಾವ ಆರೋಗ್ಯ ತೊಂದರೆ ಇರೋರು ಬರ್ತಾರೆ, ಮನಸ್ಥಿತಿ ಏನು ಡಿಪ್ರೆಷನ್ ಇದ್ದವ್ರು ಬರ್ತಾರೆ, ಈಗ ಮೊಣಕಾಲು ನೋವು ಇದ್ದವ್ರು ಬರ್ತಾರೆ. ಅಂದ್ರೆ ಒಟ್ಟಾರೆ ಈ ಆಫೀಸ್, ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಆಫೀಸಲ್ಲಿ ಬರ್ತಕ್ಕಂಥ ಏನು ಚಿಕಿತ್ಸೆ ಬರ್ತಾರಲ್ಲ, ಜನರ ಮನಸ್ಥಿತಿಯನ್ನ ನಾನು ಏನು ಕೌನ್ಸಿಲಿಂಗ್ ಮಾಡುವಂತ ಜ್ಞಾನ ನನಗಿರ್ಬೇಕು. ಅಂದ್ರೆ ಅವರ ಮಟ್ಟಕ್ಕೆ ಇಳಿದು ನಾನು ಸಮಾಧಾನವಾಗಿ ಎಷ್ಟು ಪ್ರೀತಿಯಿಂದ ನಾನು ಮಾತಾಡಿಸ್ತೀನಿ, ಅಷ್ಟು ನನಗೆ ಹೆಚ್ಚಿನ ಏನು ಜನರು ಚಿಕಿತ್ಸೆ ಬರ್ತಾರಂತಲ್ಲ, ಅವ್ರು ಬಂದಂತವ್ರು ಏನು ಪ್ರೀತಿಯಿಂದ ಇಲ್ಲಿ ಬಂದಂತಹ ಏನು ನಾವು ಕೊಟ್ಟಂತಹ ಚಿಕಿತ್ಸೆನ ತೆಗೆದುಕೊಳ್ತಾರೆ. ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ನಾವು ಕರ್ಮ ಕೆಲಸ ಏನ್ ಮಾಡ್ತೀವಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಕಾಯಕದ ಬಗ್ಗೆ ನನಗೆ ಪ್ರೀತಿ ಇರಬೇಕು, ಒಂದು ಶ್ರದ್ಧೆ ಇರಬೇಕು, ಒಂದು ಆಮೇಲೆ ಅದ್ರ ಬಗ್ಗೆ ಜ್ಞಾನ ಇರಬೇಕು. ನಾನು ಇವತ್ತು ನಿಮ್ಗೆ ಏನಾದ್ರೂ ತಿಳುವಳಿಕೆ ಹೇಳ್ತೀನಿ, ಕೌನ್ಸಿಲಿಂಗ್ ಮಾಡ್ತೀನಿ ಅಂದ್ರ ಅದ್ರ ಬಗ್ಗೆ ನನಗೆ ಜ್ಞಾನ ಇರಬೇಕು. ನಾನು ಸ್ವತಃ ಅದನ್ನ ಅನುಭವಿಸಿರ್ಬೇಕು. ಅದನ್ನ ಮತ್ತೆ ಪ್ರೀತಿಯಿಂದ ನಾನ್ ಮಾಡ್ಬೇಕು. ಸಂತೋಷ ಏನಪ್ಪಾ ಬರ್ತಾರೆ ಬರೀ ಅದನ್ನೇ ಹೇಳೋದು. ಇವಾಗ ನೋಡ್ರಿ, ಅಡಿಗೆ ಕೆಲಸ ತಗೊಳ್ರಿ, ಕಾಯಕ ಮಾಡ್ತಿದೀನಿ ತಗೊಳ್ರಿ, ಅಡಿಗೆ ಕೆಲಸ ದಿನಾ ಮಾಡ್ಬೇಕಲ್ಲಪ್ಪ, 3 ಹೊತ್ತು ಮಾಡ್ಬೇಕು. ಅದನ್ನೇ ಮತ್ತೆ ಹೆಚ್ಚು ಕುದಿಸು ಅಲ್ವಾ, ಟೇಸ್ಟ್ ನೋಡು. ನಾನು ಹಿಂಗೆ ಏನೋ ಒಂದು ನನಗೆ ಅದ್ರ ಬಗ್ಗೆ ತಾತ್ಸಾರ ಮನೋಭಾವ ಇದ್ದಾಗ, ಪ್ರೀತಿ ಇಲ್ಲದೆ ಇದ್ದಾಗ ನಾನು ಮಾಡಿದಂತ ಕೆಲಸ ಸಕ್ಸಸ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ. ಅಂದ್ರೆ ನಾವು ಇವತ್ತು ಯಾವುದೋ ಒಂದು ಮಠಕ್ಕೆ ಅಥವಾ ಯಾವುದೋ ಒಂದು ಸಂಸ್ಥೆಗೆ, ಯಾವುದೋ ಒಂದು ದೇವಸ್ಥಾನಕ್ಕೆ ನಾವು ದಾಸೋಹ ಮಾಡ್ತೀವಿ ಅಂತ ತಿಳ್ಕೊಡ್ರಿ. ನಾನು ಮಾಡ್ತಾ ಇದ್ದೀನಿ, ನಾನು ಅನ್ನೋದು ಬಂದ್ಬಿಡ್ತಂದ್ರೆ ಅದು ಆ ಭಗವಂತನಿಗೆ ಏನು ತಲುಪೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಅಂದ್ರೆ ಆ ಭಗವಂತ ಅನ್ನೋದು ಭಗವಂತನೇ ಬರಂಗಿಲ್ರಿ ಎಲ್ಲಾ ಕಡೆ. ಇವಾಗ ನೋಡ್ರಿ, ಯಾರಿಗೇ ಒಬ್ರಿಗೆ ನಾವು ಸಹಾಯ ಮಾಡ್ತೀವಿ, ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡ್ತೀವಿ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಇವಾಗ ಒಂದು ದೃಷ್ಟಾಂತ ಹೇಳ್ತೇನೆ ನಿಮ್ಗೆ. ಹಾಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನ್ಗೇನಪ್ಪ ಕ್ರೇಜ್ ಅಂದ್ರೆ, ಅವನಲ್ಲಿ ಸಾಕಷ್ಟು ಇರುತ್ತೆ, ಏನು ಸಂಪತ್ತು ಮಾಡ್ಬೇಕು ಅಂತ ಮನಸ್ಸು ಇರುತ್ತೆ. ಆದ್ರೆ ಅವನಿಗೇನು ಒಂದು ಸ್ವಭಾವ ಇರುತ್ತಂದ್ರೆ, ನಾನ್ ಮಾಡ್ದೆ ಅಂದ್ರೆ ರಿಕಗ್ನಿಷನ್ ತುಂಬಾ ನಿರೀಕ್ಷೆ ಮಾಡ್ತಿರ್ತಾನೆ. ನಾನು ಏನಾದ್ರೂ ಯಾರಿಗಾದ್ರೂ ಒಬ್ರು ಕೊಟ್ನಿ ಅಂದ್ರೆ ಅದನ್ನೆಲ್ಲಾರು ಗುರುತಿಸ್ಬೇಕು. ಅದನ್ನ ಗುರುತಿಸ್ಬಿಟ್ಟು ನನಗೆ ಹೇಳ್ಬೇಕು, ನನ್ನನ್ನ ಪ್ರಶಂಸೆ ಮಾಡ್ಬೇಕು. ಅಯ್ಯೋ ಎಷ್ಟು ಕೆಲಸ ಮಾಡ್ತಾ ಇದ್ದಾನಲ್ಲ, ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಈ ಮನುಷ್ಯ ಅಂತ ಪ್ರಶಂಸೆ ಮಾಡ್ಬೇಕು. ಆ ರೀತಿ ಒಂದು ಮನೋಭಾವ ಇರ್ತಾನೆ. ಅವನ್ನ ಏನಪ್ಪಾ ಮಾಡ್ತಾನೆ, ದೊಡ್ಡ ಮಟ್ಟಕ್ಕೆ ಫ್ಯಾನ್ಗಳನ್ನ ಕೊಡಿಸ್ತಾನೆ. ಮೇಲೆ ಫ್ಯಾನ್ಗಳನ್ನ ಕೊಡಿಸ್ಬಿಟ್ಟು, ಸರಿ ಅವ್ರ ಮಠದ ಒಂದು ಮುಖ್ಯಸ್ಥರಿಗೆ ಹೋಗಿ ಭೇಟಿಯಾಗಿ, ಇಲ್ಲ ನಾನು ಈ ರೀತಿ ಒಂದ್ ಸ್ವಲ್ಪ ದಾಸೋಹ ಮಾಡ್ಬೇಕು ನಿಮ್ ಮಠಕ್ಕೆ ಅಂತ ಅನ್ಕೊಂಡಿದೀನಿ, ಯಾವ ರೀತಿ ಮಾಡೋದು ಹೇಳಿ, ನಾನು ಒಂದಿನ ಮಾಡ್ತೀನಿ ಅಂತ ಕೇಳಿದಾಗ, ಸರಿ ಆಯ್ತು. ಅವರು ಏನೋ ತಮ್ಮ ಮಠನ ರಿನೋವೇಷನ್ ಮಾಡ್ತಿರ್ತಾರೆ, ಬಿಲ್ಡಿಂಗ್ ಎಲ್ಲ ಹಳೆಯದು ಏನಾದ್ರು ತೆಗಿತಾ ಇರ್ತಾರೆ. ಸರಿ, ಈಗ ತುಂಬಾ ಬೇಸಿಗೆ ಇರೋದ್ರಿಂದ ಫ್ಯಾನಿನ ಅಗತ್ಯ ಇದೆ, ಫ್ಯಾನ್ಗಳನ್ನ ಕೊಡಿಸಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ಫ್ಯಾನ್ಗಳನ್ನ ತಗೊಂಡ್ ಬರ್ತಾರೆ. ಅಂದ್ರೆ ಏನು ಪೂಜಾ ಏನಿರ್ತದಲ್ಲ ಹಾಲಲ್ಲಿ, ಆ ಹಾಲಲ್ಲಿ ದೊಡ್ಡ ಫ್ಯಾನ್, ಇನ್ನು ಉಳಿದಂತೆ ಚಿಕ್ಕ ಫ್ಯಾನ್ಗಳು ಒಂದು ಸಾಕಷ್ಟು ನಾನಾ ತರದ್ದು ಒಂದು 5 ಒಂದು 10 15 ಫ್ಯಾನ್ ಕೊಡಿಸ್ತಾನೆ ಅಂತ ತಿಳ್ಕೊಳ್ರಿ. ದೊಡ್ಡ ಫ್ಯಾನ್ ಹಾಕಿರ್ತಾನೆ. ಅವನಿಗೆ ಏನಪ್ಪಾ ಗುರುತಿಸ್ಬೇಕು, ನಾನ್ ಕೊಟ್ಟಂತಹ ಕೆಲಸ ಎಲ್ಲರಿಗೂ ಗೊತ್ತಾಗ್ಬೇಕು, ಜನರಿಗೆ ಗೊತ್ತಾಗ್ಬೇಕು. ಹೀಗಿರ್ಬೇಕಾದ್ರೆ ಹಾಲಿಗೆ ಕೊಟ್ಟಂತಹ ಫ್ಯಾನ್ ಅಲ್ಲಿ ಅವನು ಹೆಸರನ್ನ ಹಾಕ್ಸಿರ್ತಾನೆ, ತನ್ನ ಹೆಸರು, ತನ್ನ ಅಡ್ಡ ಹೆಸರು ಮತ್ತೆ ತಂದು ಏನು ಉದ್ಯಮ. ದೊಡ್ಡ ಶ್ರೀಮಂತ ಇರ್ತಾನೆ, ಹೆಸರನ್ನ ಹಾಕ್ಸಿ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಸ್ತಾನೆ, ಬರ್ತಾನೆ, ಆಯ್ತು ಗುರುಗಳ ಆಶೀರ್ವಾದ ತಗೊಂತಾನೆ, ಹೋಗ್ತಾನೆ. ಹಿಂಗೆ ದೊಡ್ಡದು ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಮಠದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಈ ಮನುಷ್ಯನು ಬರ್ತಾನೆ ತಮ್ಮ ಪರಿವಾರದವ್ರನ್ನೆಲ್ಲ ಕರ್ಕೊಂಡು. ಮತ್ತೆ ಮಠ ಅಂದ ತಕ್ಷಣ, ಈಗ ನಾನು ಒಂದ್ ಮಠ ಕೊಡ್ಸಿದ್ದೀನಿ ಅಂತಂದ್ರೆ ನನ್ನ ಸ್ನೇಹಿತರು ಎಲ್ಲರೂ ಬಂದಿರ್ತಾರೆ ಅಲ್ಲಿ. ಅಂದ್ರೆ ನನ್ನ ಪರಿಚಿತರು ಎಲ್ಲರೂ ಹೋಗುವಂತ ಮಠಕ್ಕೆನೆ ನಾನು ಕೊಡಿಸಿರ್ತೀನಿ ಅಂತ ತಿಳ್ಕೊಳ್ರಿ.
ದೊಡ್ಡ ಕಾರ್ಯಕ್ರಮ ಇರ್ತೈತಿ ಮಠದಲ್ಲಿ, ಅವನ ಪರಿವಾರದವರೆಲ್ಲ ಬರ್ತಾರ, ಆತ್ಮೀಯ ಸ್ನೇಹಿತರು ಮತ್ತು ವಿರೋಧಿಗಳು ಬಂದಿರ್ತಾರೆ. ಇವತ್ ನೋಡ್ರಿ ಮನುಷ್ಯ ಅಂದ್ಮೇಲೆ ಹೆಂಗಂದ್ರೆ ಅವ್ರಿಗೆ ವಿರೋಧಿಗಳು, ಇವತ್ ನಾನ್ ಬೆಳಿತಾ ಇದ್ದೇನೆ ಅಂದ್ರೆ ಯಾಕೆ ಅಷ್ಟು ಬೆಳಿತಿದ್ದಾನೆ, ಏನು ಸಮಾಚಾರ ಅಂತ ಕೆಲವೊಬ್ರು ಏನು ಜೀಲಸಿ ಪಡೋರು ಇರ್ತಾರೆ. ಸೊ ಹಂಗೆ ಆ ಶ್ರೀಮಂತನಿಗೆ ಸ್ನೇಹಿತರು ಬಂದಿರ್ತಾರೆ, ಆತ್ಮೀಯರು ಬಂದಿರ್ತಾರೆ, ಆಗದೆ ಇರೋರು ಆ ಮಠದ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಇವನಿಗೇನಪ್ಪಾ ಅಂದ್ರೆ ಮಠದ ಹಾಲಲ್ಲಿ ಏನ್ ಫ್ಯಾನ್ ಹಾಕಿರ್ತಾರಲ್ಲ, ಅದನ್ನ ಯಾವಾಗ್ಲೂ ತಾನೇ ಅದನ್ನೇನು ಬಟನ್ ಅಲ್ಲಿ ಅದು ಆನ್ ಮಾಡೋದು ಆಫ್ ಮಾಡೋದು ಅದ್ರ ಕಡೆ ಗಮನ ಇರುತ್ತೆ. ಯಾಕಂದ್ರೆ ಫ್ಯಾನ್ ಜೋರಾಗಿ ತಿರುಗಿದ್ರೆ ಅದ್ರೊಳಗಿರೋ ಹೆಸರು ಕಾಣಿಸಲ್ಲ ರೀ. ಅವನು ಹೋಗ್ತಾನೆ, ತುಂಬಾ ಶೆಕೆ ಇರ್ತದೆ, ಹೋಗಿ ಅವನು ಸಣ್ಣ ಮಾಡ್ತಾನೆ. ತುಂಬಾ 1 ನಂಬರ್ ಇರ್ತಾರೆ, 1 ನಂಬರ್ ಇಟ್ಟರೆ ನಿಧಾನ ತಿರುಗ್ತದಲ್ಲ, ಅಲ್ಲಿ ಹೋಗ್ತಾರೆ. ಮತ್ತೆ ಅಲ್ಲಿ ಸಿಬ್ಬಂದಿಗಳು ಇರ್ತಾರಲ್ಲ, ಅದು ಪಾಪ ಎಲ್ಲ ಶೆಕೆ ಇರ್ತೈತೆ ಅಂತೇಳಿ ಅವ್ನು ಜೋರ್ ಮಾಡ್ತಾರೆ, ಅವನು ಹೋಗಿ ಸಣ್ಣ ಮಾಡ್ತಾನೆ. ಅವಾಗ ಹೇಳ್ಬೇಕಲ್ಲ ಮತ್ತ ತಮ್ಮ ಆತ್ಮೀಯರು, ಯಾಕಷ್ಟು ಫ್ಯಾನ್ ಎಷ್ಟು ಚೆನ್ನಾಗಿದೆಯಲ್ಲ ಫ್ಯಾನ್ ಅಂತ ಅವನ್ನ ತಮ್ಗೆ ಗೊತ್ತಿರೋರ್ ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಹೌದು ತುಂಬಾ ಚೆನ್ನಾಗಿದೆ, ಗಾಳಿನೂ ಚೆನ್ನಾಗಿ ಬರುತ್ತಲ್ಲ ಅಂತ ಮಾತಾಡ್ತಾನೆ. ಹೌದು ಗಾಳಿ ಯಾಕೋ ಸಣ್ಣ ಆಗಿದೆ, ಜೋರ್ ಮಾಡಂತಡಿ ಅಂತೇಳಿ ಅವನು ಜೋರ್ ಮಾಡಕ್ ಹೋಗ್ತಾನೆ. ಇರು ಮಾಡ್ಬೇಡ, ಅಲ್ಲಿ ನೋಡು ಎಷ್ಟು ಸಣ್ಣತ್ತಿರುತ್ತೆ, ಮತ್ತೆ ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡು ಅಂತ ಹೇಳಿ ಹೇಳ್ತಾನೆ. ಅವಾಗ ಅವನೊಬ್ನು ಹೇಳ್ತಾನೆ, ಅಲ್ಲಿ ಹೆಸರು ನೋಡ್ತಾನೆ, ಅಲ್ಲಿ ಅವನ ಹೆಸರು ಇರ್ತದಲ್ಲ, ಶ್ರೀಮಂತನ ಹೆಸರು ಇರ್ತದೆ. ಅದಕ್ಕೆ ಕೆಲವೊಬ್ರು ಜನ ಶ್ರೀಮಂತನ ಗಮನಿಸ್ತಿರ್ತಾರೆ, ಯಾಕಂದ್ರೆ ಹೋಗಿ ಪದೇ ಸಣ್ಣ ಮಾಡ್ತಿರ್ತಾನೆ. ಅವ್ರು ಜೋರ್ ಶೆಕೆ ಇದೆ ಅಂತೇಳಿ ಜೋರ್ ತಿರುಗಿಸ್ತಿರ್ತಾರೆ, ಇವನ್ ಸಣ್ಣ ಮಾಡ್ತಿರ್ತಾನೆ. ಅವಾಗ ಅವಾಗ ಹೇಳ್ಕೊಂತಾನೆ, ಅಲ್ಲಿ ಯಜಮಾನ್ರೆ, ಅಲ್ಲಿ ನಿಮ್ಮ ಹೆಸರು ಕಾಣಿಸ್ತಾ ಇದೆ ಅಲ್ವಾ ಫ್ಯಾನ್ ಅಲ್ಲಿ, ಕಾಣಿಸ್ದಂಗ ಆಗ್ತಿದೆ. ಅಯ್ಯೋ ದೇವ್ರೆ, ಇದನ್ನ ಮೊದ್ಲೇ ಹೇಳಿದ್ರೆ ಆಗ್ತಿರ್ಲಿಲ್ವಾ ನಿನಗೆ? ಹೌದು, ಅದನ್ನ ನಾನೇ ಕೊಡಿಸಿರೋದು ಈ ಮಠಕ್ಕೆ ಅಂತ ಹೇಳ್ತಾನೆ. ಅಂದ್ರೆ ಮನುಷ್ಯನ ಮನಸ್ಥಿತಿ ಹೇಗಪ್ಪ ಇರುತ್ತೆ ಅಂತಂದ್ರೆ, ನಾನೇನಾದ್ರೂ ಇವತ್ತು ಯಾರಿಗೋ ನಾ ಸಹಾಯ ಮಾಡಿದೆ, ಇಂಥ ದೇವಸ್ಥಾನಕ್ಕೆ ನಾನು ಏನಾದ್ರೂ ಕೊಡಿಸಿದೆ ಅಂತ ಹೇಳ್ಬಿಟ್ಟು, ನಾನು ಕೊಡಿಸಿದೆ ಭಗವಂತ, ನನಗೆ ಇಂಥ ಏನಾದ್ರೂ ನಿನಗೆ ಕಾಣಿಕೆ ಕೊಡ್ತೀನಿ, ದಾಸೋಹ ಮಾಡ್ತೀನಿ, ನನಗೆ ಇನ್ನೊಂದ್ ಸ್ವಲ್ಪ ಐಶ್ವರ್ಯ ಕೊಡು, ಒಳ್ಳೆ ಆರೋಗ್ಯ ಕೊಡು ಅಂತ ನಾವು ಬೇಡ್ಕೊಂತಿರ್ತೀವಿ. ಅಂದ್ರೆ ಪರಮಾತ್ಮ ಏನಪ್ಪ ಕೆಲಸ ಅಂದ್ರೆ, ಪರಮಾತ್ಮನಿಗೆ ನಮ್ಮ ನಿಮ್ಮೆಲ್ಲರನ್ನ ಸಲಹೋಹನ ಕೆಲಸ, ಮೇನ್ ಕೆಲಸವನ್ನು ನಮ್ಮನ್ನೆಲ್ಲರ ನೋಡ್ಕೊಳ್ಳೋದು. ನಮ್ಗೆ ಯಾವ ಕಾಲಕ್ಕೆ ಏನೇನ್ ಬೇಕು ಏನ್ ಬೇಡ ಅನ್ನೋದು ಅವನಿಗೆ ಗೊತ್ತಿರುತ್ತೆ, ಅವ್ನು ಕೊಡ್ತಾ ಇರ್ತಾನೆ. ನಾವು ಏನಾದ್ರೂ ಕೊಟ್ವಿ, ಈ ದೇವಸ್ಥಾನಕ್ಕೆ ಕೊಟ್ವಿ, ಇಂಥ ಮನುಷ್ಯನಿಗೆ ಸಹಾಯ ಮಾಡಿದ್ವಿ ಅನ್ನೋದು ಒಂದು ಕಿಂಚಿತ್ ನಮ್ಮ ಮನಸ್ಸಲ್ಲಿ ಬಂದ್ರೆ ಸಾಕು, ಅದು ಆ ಭಗವಂತನಿಗೆ ತಲುಪೋದಿಲ್ಲ. ನಾವು ಮಾಡಿದಂತಹ ಏನು ಸಹಾಯದಿಂದ ನಮಗೆ ಪ್ರತಿಫಲ ಸಿಗೋದಿಲ್ಲ ಅಂತ ತತ್ವ ಹೇಳುತ್ತೆ. ಅಂದ್ರೆ ಭಗವಂತ ಹೇಳ್ತಾನೆ, ನಾವು ಮಾಡೋ ಕೆಲಸನ ಮಾಡ್ತಾ ಇರ್ಬೇಕು. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಅಂದ್ರೆ ಮಾಡಿದ ನೆನ್ನದಿರ ಲಿಂಗಕ್ಕೆ, ಮಾಡಿದ ನೆನ್ನದಿರ ಜಂಗಮಕ್ಕೆ. ನೋಡ್ರಿ, ಭಗವಂತನಿಗೆ ಲಿಂಗಕ್ಕೆ ಅಂದ್ರೆ ಇಲ್ಲಿ ಭಗವಂತನಿಗೆ, ಪರಮಾತ್ಮನಿಗೆ ನಾನು ಏನಾದ್ರೂ ಸೇವೆ ಮಾಡಿದೆ, ಭಕ್ತಿ ಮಾಡಿದೆ, ಇಲ್ಲ ನಾನು ಎಷ್ಟು ಧ್ಯಾನ ಮಾಡಿದೆ, ತಪಸ್ಸು ಮಾಡಿದೆ, ಇಷ್ಟು ಮಂತ್ರ ಜಪ ಮಾಡದೆ ಅಂತ ಅನ್ನೋದು ನಮ್ಮ ಮನಸ್ಸಲ್ಲಿ ಬಂತು ಅಂತ ತಿಳ್ಕೊಳ್ರಿ, ಅದರಿಂದ ನಮಗೇನು ಪ್ರತಿಫಲ ಸಿಗೋದಿಲ್ಲ ಅಂತ ಇಲ್ಲಿ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಇನ್ನ ಮಾಡಿದ ನೆನ್ನದಿರ ಜಂಗಮಕ್ಕೆ. ಜಂಗಮ ಅಂದ್ರೆ ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಯಾರು ಭಿಕ್ಷುಕರು ತಗೊಳ್ರಿ, ಯಾರ ಜೀವನದಲ್ಲಿ ಏನೋ ಕಷ್ಟ ಅನುಭವಿಸ್ತಿರ್ತಾರೆ, ಅವ್ರಿಗೇನಾದ್ರೂ ಸಹಾಯ ಮಾಡಿದೆ, ಹಣದ ಸಹಾಯ ಇರಬಹುದು, ಮಾತಿನ ಮೂಲಕ ಸಹಾಯ ಮಾಡಿದೆ ಅಂತ ತಿಳ್ಕೊಳ್ರಿ. ಅವರಿಗೆ ಕಷ್ಟದಲ್ಲಿ ನಾನು ಸಹಾಯ ಮಾಡಿದೆ, ಸಾಂತ್ವನ ಹೇಳಿದೆ, ನಾನು ಮಾಡಿದೆ ಅನ್ನೋದು ಮನಸ್ಸಲ್ಲಿ ಬರಬಾರ್ದು ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ನಾವು ಮಾಡ್ಬೇಕು. ಹೇಳ್ತಿರ್ತಾರೆ, ಇವಾಗ ನಮ್ಮಲ್ಲಿ ಶಕ್ತಿ ಇದ್ದಾಗ್ಲೇನೆ ಮಾಡ್ಬಿಡ್ಬೇಕು. ಭಕ್ತಿನ ಆದ್ರೂ ಇರ್ಬಹುದು, ಅದಕ್ಕೆ ಇನ್ನೊಬ್ರಿಗೆ ಮಾಡುವಂತ ಸಹಾಯ ಆದ್ರೂ ಇರ್ಬಹುದು. ನಮಗ್ ಶಕ್ತಿ ಇದ್ದಾಗ್ಲೇ ಮಾಡ್ಬಿಡ್ಬೇಕು. ಎಲ್ಲ ಕಳ್ಕೊಂಡ್ಮೇಲೆ ನಾನ್ ಮಾಡ್ಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡೋದ್ರ ಬದಲು ನಾನ್ ಮಾಡ್ಬೇಕು, ಆದ್ರೆ ಮಾಡಿದೆ ಅಂತ ತಿಳ್ಕೊಂಡು ನನ್ನ ಮನಸ್ಸಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ, ಮುಂದೆ ಕೊನೆ ಸಾಲಲ್ಲಿ ಹೇಳ್ತಿದ್ದಾರೆ, ಮಾಡಿದೆ ಅಂತ ಅನ್ನೋದು ನಮ್ಮ ಮನಸ್ಸಲ್ಲಿ ಇಲ್ಲದೆ ಇದ್ದಾಗ, ಅಂದ್ರೆ ನಾವು ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ, ಏಕೋಭಾವದಿಂದ ನಾನೇನು ಮಾಡೇ ಇಲ್ಲಪ್ಪ, ಹಿಂಗ್ ಕೊಟ್ಟಿದ್ದು ನಾನ್ ಯಾವತ್ತೂ ಗೊತ್ತಿರಬಾರ್ದು, ಒಂದ್ ಕೈಲಿ ಕೊಟ್ಟಿದ್ದು ಇನ್ನೊಂದ್ ಕೈ ಗೊತ್ತಿರಬಾರ್ದು ಅಂತ ಸಾಮಾನ್ಯವಾಗಿ ಗಾದೆ ಮಾತಲ್ಲಿ ಹೇಳ್ತಿರ್ತಾರೆ. ಸೊ ಅಂತಹ ಮನಸ್ಥಿತಿಯನ್ನ ಇವತ್ತು ನಾವು ಬೆಳೆಸ್ಕೊಂಡಾಗ ನಮಗೆ ಸಿಗ್ತಕ್ಕಂತ ಏನು ಪ್ರತಿಫಲ, ನಮಗೆ ಸಿಗ್ತಕ್ಕಂತ ಸಂತೋಷ, ಆನಂದ ಅದು ಸಿಗ್ತಾ ಇರುತ್ತೆ. ನಾವು ಮಾಡೋದನ್ನ ಮಾಡ್ಬಿಡ್ಬೇಕು. ಆ ಭಗವಂತ ನನಗೆ ಕೊಡ್ತಕ್ಕಂಥದ್ದನ್ನ ಕೊಟ್ಟು ಸಾಕಿ ಸಲಹೆ ಮಾಡ್ತಾ ಇರ್ತಾನೆ. ಆ ಭಗವಂತನ ಕರುಣೆಗೆ ನಾವು ಯಾವಾಗ್ಲೂ ಪಾತ್ರ ಆಗ್ತೀವಿ ಅನ್ನೋದನ್ನ ಅಪ್ಪ ಬಸವಣ್ಣವರು ಈ ಒಂದು ವಚನದಲ್ಲಿ ನಮ್ಗೆ ಹೇಳ್ತಾರೆ. ಅಂದ್ರೆ ನಾವು ಜೀವನದಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡ್ಲಿ, ಇವತ್ತು ನಾನು ಯಾವುದೋ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅಥವಾ ಯಾವುದೇ ಒಂದು ಸಂಸ್ಥೆಗೆ ನಾನು ಏನಾದ್ರೂ ಒಂದು
ದಾಸೋಹ ಮಾಡಿದ್ ಏನೋ ಒಂದು ಥಿಂಗ್ಸ್ ಕೊಡಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ರಿ. ಕೊಡಿಸಿದೀನಿ ನಾನ್ ಮಾಡ್ದೆ, ಇವತ್ ನಾನು ಏನೋ ಕೊಡ್ತಾ ಇದ್ದೀನಿ ಆ ಸಂಸ್ಥೆಗೆ, ತಿಂಗಳು ಕೊಡ್ತಾ ಇದ್ದೀನಿ, ಒಟ್ ಈ ತರ ಭಾವನೆ ನಮ್ಮ ಮನಸ್ಸಲ್ಲಿ ಬಂತು ಅಂತ ತಿಳ್ಕೊಳ್ರಿ. ಬಂದ ತಕ್ಷಣ ಅದ್ರ ಸಿಗ್ತಕ್ಕಂತ ನಮ್ಗೆ ಏನು ಪ್ರತಿಫಲ, ಲಾಭ, ಒಳ್ಳೇದ್ ನಮ್ಗೆ ಆಗೋದಿಲ್ಲ ಅನ್ನೋ ಒಂದು ಅರ್ಥವನ್ನ ಮಾಡ್ಕೊಂಡು, ಅಂದ್ರೆ ಸರಿಯಾದ ಜ್ಞಾನ ಇರಬೇಕು ಅಂತ ಹೇಳೋದು. ನಾನ್ ಮಾಡಿದೆ, ನಾ ಅನ್ನೋದು ಎಲ್ಲಿರುತ್ತೆ ಅಲ್ಲಿ ನಮಗೆ ಸಂತೋಷ, ಆನಂದ, ಆ ಭಗವಂತನಿಂದ ಸಿಗ್ತಕ್ಕಂತ ಭಯ ಖಂಡಿತ ಇರೋದಿಲ್ಲ ಅನ್ನೋ ಮಾತನ್ನ, ಅಂದ್ರೆ ನಾವು ಏಕೋಭಾವದಿಂದ, ಒಳ್ಳೆಯ ಮನುಷ್ಯನಿಂದ, ಅಥವಾ ನಾವು ಮಾಡ್ತಕ್ಕಂಥ ಕೆಲಸವನ್ನ ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಿದಾಗ ಅದರಿಂದ ನಮಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ಆ ಭಗವಂತ ಯಾವಾಗ್ಲೂ ನಮ್ಮ ಕೈಯನ್ನ ಹಿಡಿದು ಸಾಕಿ ಸಲಹಾ ಸಲುತ್ತಾ ಇರ್ತಾನೆ ಅಂತ ತಿಳ್ಕೊಂಡು ಈ ಒಂದು ವಚನದಿಂದ ನಮಗೆ ಒಂದು ಸಂದೇಶ ಸಿಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.